ಪದಗಳರ್ಥ: ಅಸ್ಥಿಭಾರ, ಬುನಾದಿ, ಗಿರಣಿ, ಹತ್ತಿಯನ್ನು ಬಿಡಿಸುವ, ನೂಲು ಮಾಡುವ, ಧ್ಯಾನವಿಸುವ ಯಂತ್ರ, ತಾಂತ್ರಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ. ಮುಕ್ತಕಂಠ, ತೆರೆದ ಮನಸ್ಸು, ಶತಮಾನೋತ್ಸವ, 100 ವರ್ಷ ತುಂಬಿದ ಸಂದರ್ಭದಲ್ಲಿ ಆಚರಿಸುವ. ಸುಪರ್ತಿ, ವಶ, ಸುಪರ್ತಿ ಎಂದರೆ ವಶ, ಸ್ತ್ರೀಯ ದೃಢತೆ. ಅರಿಕಾರ, ಮುಂದಾಳು, ಕಾಮಗಾರಿ ಕೆಲಸ, ಗುಮ್ಮಟ ವ್ಯಕ್ತಿತ್ವ, ಉನ್ನತ ವ್ಯಕ್ತಿತ್ವ. ದೂಷಣೆ, ನಿಂದನೆ, ವೈಜ್ಞಾನಿಕ, ವಿಜ್ಞಾನಕ್ಕೆ ಸಂಬಂಧಿಸಿದ. ಸಮುಚ್ಚಯ, ಸಮೂಹ, ಸುಸಂಗತ, ಯೋಗ್ಯವಾದ್ದು. ಅಂಬಲ, ಬಯಕೆ. ರೀಜೆಂಟ್, ಇಂಗ್ಲಿಷ್ ಪದ, ಅದು ಪ್ರತಿನಿಧಿ. ಸ್ಯಾನಿಟರಿ, ಇಂಗ್ಲಿಷ್ ಪದ, ನಿರ್ಮಲೀಕರಣ, ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ್ದು. ದಿವಾನ, ಪರ್ಷಿಯನ್ ಪದ, ಸಚಿವ, ಮಂತ್ರಿ, ಹಿರಿಯ. ಮನ್ವಂತರ, ಸಂಸ್ಕೃತ ಪದ, ಒಬ್ಬ ಮನುವಿನ ಕಾಲ, ಪರಿವರ್ತನೆಯ ಕಾಲ. ದ್ವಿರುಕ್ತಿ: ಮಕ್ಕಳು ಓಡಿ ಧನಿಯರು, ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ, ದೊಡ್ಡ ದೊಡ್ಡ ಮರಗಳು ಬಿದ್ದವು. ಈ ವಾಕ್ಯದಲ್ಲಿ ಓಡಿ, ಈಗ, ದೊಡ್ಡ ಎಂಬ ಪದಗಳು ಎರಡೆರಡು ಬಾರಿ ಪ್ರಯೋಗವಾಗಿದೆ. ಸೂತ್ರ: ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎಂದು ಕರೆಯುತ್ತಾರೆ. ಇಂತಹ ಪದಗಳು ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗಿಸಲ್ಪಡುತ್ತವೆ. ಉದಾಹರಣೆಗೆ, ಉತ್ಸಾಹದಲ್ಲಿ ಹೌದು ಹೌದು, ನಿಲ್ಲು ನಿಲ್ಲು, ಬಂದೇ ಬಂದೆ. ಅದೇ ಥರ ಅಧ್ಯಕ್ಷದಲ್ಲಿ ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು. ಪ್ರತಿಯೊಂದು ಮನೆಗಳಲ್ಲಿ ಕೇರಿಗಳನ್ನು. ಸಂಭ್ರಮದಲ್ಲಿ ಆಗೋ ಆಗೋ, ಬನ್ನಿ ಬನ್ನಿ. ಆಶ್ಚರ್ಯದಲ್ಲಿ ಅಬ್ಬಬ್ಬ, ಆಹಾ. ಆಕ್ಷೇಪದಲ್ಲಿ ಬೇಡ ಬೇಡ, ನಡೆ ನಡೆ. ನಿಷೇಧದಲ್ಲಿ ಸಾಕು ಸಾಕು. ಒಪ್ಪಿಗೆಯಲ್ಲಿ ಹೌದೌದು, ಆಗಲಿ ಆಗಲಿ, ಇರಲಿ ಇರಲಿ. ಅವಸರದಲ್ಲಿ ಓಡೋಡು, ನಡೆ ನಡೆ. ಇವುಗಳಲ್ಲಿ ಇನ್ನೂ ಕೆಲವು ಶಬ್ದಗಳಿವೆ ನೋಡಿ. ಮೊದಲು ಮೊದಲು, ಮೊಟ್ಟ ಮೊದಲು. ಕಡೆಗೆ, ಕಟ್ಟ ಕಡೆಗೆ, ಕಡೆಗೆ. ನಡುವೆ ನಡುವೆ, ನಟ್ಟ ನಡುವೆ. ಬಯಲು ಬಟ್ಟ ಬಯಲು. ತುದಿ ತುತ್ತ ತುದಿ. ಕೊನೆಗೆ ಕೊನೆಗೆ. ಮೆಲ್ಲನೆ ಮೆಲ್ಲನೆ. ಓಕೆ. ಜೋಡು ನೋಡಿ. ಮೇಲ್ನೋಟಕ್ಕೆ ದ್ವಿರುಕ್ತಿಗಳಾಗಿ ಕಂಡುಬರುವ ಕೆಲವು ಪದಗಳು ಆದರೆ ಅವುಗಳ ದ್ವಿರುಕ್ತಿ ಎಂದು ಹೇಳಲು ವಾಡಿಕೆಯಿಲ್ಲ. ಅವುಗಳನ್ನು ಜೋಡಿ ನುಡಿ ಎಂದು ಕರೆಯಲಾಗುತ್ತದೆ. ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ. ಹೀಗಾಗಿ ಈ ಜೊತೆಯಾಗಿ ಬರುವ ಪದಗಳು ಎರಡು ವಿಧ. ಎರಡು ಪದಗಳಿಗೆ ಬೇರೆ ಬೇರೆ ಅರ್ಥ ಇರುತ್ತದೆ. ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿರುವುದಿಲ್ಲ. ಎರಡು ಪದಗಳಿಗೆ ಅರ್ಥವಿರುವುದು ನೋಡಿ. ಸತಿಪತಿ, ಕೆನೆ ಮೊಸರು, ಆಲ್ಜೇನು, ಮಕ್ಕಳು ಮರಿ. ಓಕೆ. ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವುದು ಪ್ರತಿಧ್ವನಿ ಶಬ್ದಗಳು. ಮಾತಿಗೊಂದು ಗೀತು, ಕಾಪಿ ಗೀಪಿ, ಹುಳ ಉಪ್ಪಡಿ, ದೇವರು ಗೀವರು, ಅಣಗಿನ, ಪುಸ್ತಕ ಗಿಸ್ತಕ ಇತ್ಯಾದಿ. ಭಾಷೆಯ ಸೊಬಗು: ಒಂದೇ ಶಬ್ದ ಆದರೆ ಎರಡು ಅರ್ಥ. ಇಂಥವು ಕನ್ನಡದ ಹೇರಳವಾಗಿದೆ. ಕೆರೆ, ಜೋರಾಗಿ ಮಳೆ ಸುರಿದ ಕಾರಣ ಕೆಂಪಾಬುದಿ ಕೆರೆಯು ತುಂಬಿತು. ಅವನು ಮೈಯೆಲ್ಲ ಕೆರೆದುಕೊಂಡನು. ಎರಡು ಅರ್ಥ ಇದೆ. ಬರೆ, ಹೇಳಿದ್ದನ್ನು ಬರೆದುಕೊಳ್ಳುವಾಗಲೂ ತಪ್ಪಾಗುವುದೇ, ತಪ್ಪು ಮಾಡಿದರೆ ಬರೆ ಹಾಕಿಬಿಟ್ಟೆನು. ತೊರೆ, ಗುಡ್ಡದಿಂದ ಇಳಿದು ಬರುತ್ತಿದ್ದ ತೊರೆಯ ನೀರಲ್ಲಿ ಮುಖ ತೊಳೆದುಕೊಂಡೆನು. ಎಲ್ಲವನ್ನು ತೊರೆದು ಆತ ಕಾಸಿಗೆ. ಇಂತಹ ಇನ್ನಷ್ಟು ಶಬ್ದಗಳು ಇವೆ. ಲೇಖನ ಚಿಹ್ನೆಗಳು: ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದ್ದು. ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಯನ್ನು ಕರೆಯುತ್ತೇವೆ. ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣ ಉಂಟಾಗುತ್ತದೆ. ಹಾಗೆಯೇ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ. ಪೂರ್ಣ ವಿರಾಮ: ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ. ವಿದ್ಯಾರ್ಥಿಗಳು ಪದ್ಯವನ್ನು ಆಡುತ್ತಾರೆ. ಅರ್ಧ ವಿರಾಮ: ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯವನ್ನು ಮುಗಿದಾಗೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಪ್ರಿಫಿಕ್ಸ್ ಹೊಂದಿದೆ. ಅಲ್ಪ ವಿರಾಮ: ಸಂಬೋಧನೆ ಮುಂದೆ ಅಥವಾ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳು ಮುಂದೆ ಅಲ್ಪ ವಿರಾಮ ಬಳಸಬೇಕು. ಬಟ್ಟೆ ಗಿರಣಿ, ಅಲ್ಲಿ ಒಂದು ಅಲ್ಪ ವಿರಾಮ. ಗ್ರಟ್ಟು, ಅಲ್ಪ ವಿರಾಮ. ಪೆನ್ಸಿಲ್, ಅಲ್ಪ ವಿರಾಮ. ಬೆಂಕಿಗಟ್ಟಿ ತಯಾರಿಕಾ ಘಟಕವನ್ನು ಸ್ಥಾಪಿಸಲಾಗಿದೆ. ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿಗಟ್ಟಿ ತಯಾರಿಕಾ ಘಟಕವನ್ನು ಸ್ಥಾಪಿಸಲಾಗಿದೆ. ಪ್ರಶ್ನಾರ್ಥಕ: ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ದಾಶರಥಿ, ಯಾರು. ಭಾವಸೂಚಕ: ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಯನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಅಯ್ಯೋ, ಈಗಾಗಬಾರದಿತ್ತು. ಉದ್ಧರಣೆ ಚಿಹ್ನೆ: ಒಬ್ಬರು ಹೇಳಿದ ಮಾತನ್ನು ಯಥಾರ್ಥವಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಶಿಕ್ಷಕನು ಕೆಲವೇ ಜನರ ಸತ್ವವಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜ್ಞಾತ ಸದಸ್ಯ ಹಕ್ಕಾಗಬೇಕು ಎಂದು ಸರ್ ವಿಶ್ವೇಶ್ವರಯ್ಯರು ಹೇಳಿದರು. ಇಲ್ಲಿ ಉದ್ಧರಣೆ ಚಿಹ್ನೆ ಬಳಸಲಾಗುತ್ತದೆ. ಒಬ್ಬರು ಹೇಳಿದ ಮಾತನ್ನು. ವಾಕ್ಯ ವಿಶ್ಲೇಷಣೆ: ಪಾರಿಭಾಷಿಕ ಪದವನ್ನು ಬಳಸುವಾಗ, ಅನ್ಯ ಭಾಷೆಯ ಪದವನ್ನು ಬಳಸುವಾಗ, ಪ್ರಮುಖ ಪದವನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದವನ್ನು ಬಳಸಲಾಗುತ್ತದೆ. ಆವರಣ ಚಿಹ್ನೆ: ಒಂದು ಪದವನ್ನು ವಾಕ್ಯ ನೇಲಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ನೀರನ್ನು ಬೇಯಿಸಿದರೆ ಆಮ್ಲಜನಕ, ಜಲಜನಕಗಳು ಉತ್ಪತ್ತಿಯಾಗುತ್ತವೆ. ವಿವರಣಾತ್ಮಕ ಚಿಹ್ನೆ: ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಭಾಷೆಯ ಸೊಬಗು: ಒಂದೇ ಅರ್ಥವಾದರೂ ಭಿನ್ನ ಅರ್ಥ ಕೊಡುವ ಶಬ್ದಗಳು ಬೇಕಷ್ಟಿವೆ. ಉದಾಹರಣೆಗೆ ಅಹಂಕಾರ ಮತ್ತು ಮಮಕಾರ. ಅಹಂ ಪ್ಲಸ್ ಕಾರ ಎಂದರೆ ನಾನು ಎಂಬ ಭಾವ. ಹಾಗೆ ಮಮ ಪ್ಲಸ್ ಕಾರ ಎಂದರೆ ನನ್ನದು ಎಂಬ ಭಾವ. ಎರಡೂ ಮೇಲ್ನೋಟಕ್ಕೆ ಒಂದೇ ಅರ್ಥವನ್ನು ಕೊಡುತ್ತದೆ. ಆದರೆ ಅಹಂಕಾರ ಎಂಬುದು ಋಣಾತ್ಮಕ ಅರ್ಥವನ್ನು ಕೊಟ್ಟರೆ ಮಮಕಾರ ಎಂದಾಗ ಧನಾತ್ಮಕ ಭಾವನೆ ಉಂಟಾಗುತ್ತದೆ. ಅವನು ಅಹಂಕಾರದಲ್ಲಿ ಕೊಬ್ಬಿ ಹೋಗಿದ್ದಾನೆ. ಹಕ್ಕಿ ತನ್ನ ಮಕ್ಕಳ ಮೇಲೆ ಕೋರುವ
ಮಮಕಾರ ನೋಡಿ ಮನಸ್ಸು ಕರಗುತ್ತದೆ. ಈ ಭಿನ್ನ ಅರ್ಥವನ್ನು ಧ್ವನಿಸುವ ಆದರೆ ಮೂಲ ಅರ್ಥಗಳು ಹೆಚ್ಚು ಕಡಿಮೆ ಒಂದೇ ಇರುವ ಶಬ್ದಗಳು ಇರುತ್ತದೆ. ಓಕೆ, ನೆಕ್ಸ್ಟ್ ಸಂಧಿಗಳು. ಸಂಧಿಯಲ್ಲಿ 2 ವಿಧ: ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಲೋಪ, ಆಗಮ, ಆದೇಶ ಸಂಧಿಗಳು ಕನ್ನಡ ಸಂಧಿಗಳು. ಇವುಗಳಲ್ಲಿ ಲೋಪ ಮತ್ತು ಆಗಮ ಸಂಧಿಗಳು ಸ್ವರ ಸಂಧಿಗಳೆಂದು, ಆದೇಶ ಸಂಧಿಯು ವ್ಯಂಜನ ಸಂಧಿ ಎಂದು ಕರೆಯುತ್ತದೆ. ಸವರ್ಣ ದೀರ್ಘ, ಗುಣ, ವೃದ್ಧಿ, ಎಣ್, ಜಸ್ವ, ಶ್ಚಿತ್ವ, ಅನುನಾಸಿಕ ಸಂಧಿಯನ್ನು ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ. ಇವುಗಳಲ್ಲಿ ಸವರ್ಣ ದೀರ್ಘ, ಗುಣ, ವೃದ್ಧಿ, ಎಣ್, ಜಸ್ವ, ಚಿತ್ವ, ಅನುನಾಸಿಕ ಸಂಧಿಗಳನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಸವರ್ಣ ದೀರ್ಘ, ಗುಣ, ವೃದ್ಧಿ, ಎಣ್ ಸಂಧಿಯನ್ನು ಸ್ವರ ಸಂಧಿಗಳೆಂದು, ಜಸ್ವ, ಚಿತ್ವ, ಅನುನಾಸಿಕ ಸಂಧಿಗಳನ್ನು ವ್ಯಂಜನ ಸಂಧಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಲೋಪ: ಊರೂರು, ಬಲ್ಲನೆಂದು, ಮಾತಂದು, ಸಂಪನ್ನರಾದ, ಇದೆಲ್ಲ ಲೋಪ ಸಂಧಿ. ಆಗಮ ಸಂಧಿ: ಕೈಯನ್ನು, ಮಳೆಯಿಂದ, ಶಾಲೆಯಲ್ಲಿ, ಮರವನ್ನು, ಮಗುವಿಗೆ, ಇದೆಲ್ಲ ಆಗಮ ಸಂಧಿ. ಆದೇಶ ಸಂಧಿ ನೋಡಿ: ಮಳೆಗಾಲ, ಮೈದೂರು, ಬೆಂಬತ್ತು, ಕಡುಬೇಳು, ಮೇಲ್ಮಾತು, ಇದು ಸವರ್ಣ ದೀರ್ಘ ಸಂಧಿ. ಮಹಾತ್ಮ, ಗಿರೀಶ, ಸುರಾಸುರ, ವಧುಪೇತ. ಗುಣಸಂಧಿ: ದೇವೇಂದ್ರ, ಜ್ಞಾನೇಶ್ವರ, ಸೂರ್ಯೋದಯ, ಮಹರ್ಷಿ, ಮಹೇಶ. ವೃದ್ಧಿ ಸಂಧಿ: ಏಕೈಕ, ಜನೈಕ, ವನೌಷಧಿ. ಓಕೆ. ಎನ್ ಸಂಧಿ: ಅತ್ಯವಸರ, ಜಾತ್ಯಾದಿತ, ಕೋಟ್ಯೇಶ್ವರ, ಕೋಟ್ಯಾನುಕೋಟಿ, ಜಾತ್ಯಾದಿತ, ಇದು ಎನ್ ಸಂಧಿ. ಜಸ್ವ ಸಂಧಿ: ವಾಗ್ದೇವಿ, ಅಜಂತ, ಷಡಾನನ, ದಿಗಂತ, ಅಬ್ದಿ. ಜಸ್ವ ಸಂಧಿ: ಪಾಶ್ಯಾಯನ, ಚರಚಂದ್ರ, ಜಗಜ್ಯೋತಿ, ಬೃಹತ್ವೃತ್ತ. ಅನುನಾಸಿಕ: ಸನ್ಮುಖ, ಸನ್ಮಾನ, ಉನ್ನತ, ತನ್ಮಯ. ಓಕೆ. ನೆಕ್ಸ್ಟ್ ದ್ವಿರುಕ್ತಿ.